ಜೂನ್ 18 ಅಂದ್ರೆ ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಆದ್ರೆ ಇಲ್ಲಿ ಈಗಾಗಲೇ 8 ಅಭ್ಯರ್ಥಿಗಳಿದ್ದಾರೆ. ಪರಿಷತ್ಗಾಗಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಆಲ್ರೆಡಿ ಆರಂಭ ಆಗಿದೆ. ಯಾವಾಗ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತು, ಜೊತೆಗೆ ಜೆಡಿಎಸ್ನ ಅಭ್ಯರ್ಥಿಯನ್ನ ಕೂಡ ಕಣಕ್ಕಿಳಿಸಿದ್ರು 3ನೇ ಅಭ್ಯರ್ಥಿಯಾಗಿ, ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ. ಆಗ್ಲೇ ಒಂದು ಕದನ ಕುತೂಹಲ ಏರ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಒಂದು ರೀತಿಯಂತಹ ಕುತೂಹಲ ಏನಪ್ಪಾ ಅಂತ ಹೇಳಿದ್ರೆ ಅಡ್ಡ ಮತದಾನ ಆಗುವಂತಹ ಒಂದು ವಿಚಾರ ಇತ್ತು. ಸೊ ವಂಡರ್ಲಾ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಆಲ್ರೆಡಿ ಈಗ ತರಬೇತಿಯನ್ನ ನೀಡಲಾಗ್ತಾ ಇದೆ. ಕಾರಣ ಎಲ್ರಿಗೂ ಕೂಡ ಇದೆ, ಆಪರೇಷನ್ ಭಯ. ಜೆಡಿಎಸ್ ಶಾಸಕರನ್ನ ಕೂಡ ಇದೇ ಕಾರಣಕ್ಕಾಗಿ ಈಗ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಕಾರಣ ಅಡ್ಡ ಮತದಾನ ಆಗುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಕಾಂಗ್ರೆಸ್ನವರಿಗೂ ಕೂಡ ಇಲ್ಲಿ ಬೇಕು ಮತ, ಅದೇ ರೀತಿಯಾಗಿ ಜೆಡಿಎಸ್ನ ಅಭ್ಯರ್ಥಿಗೂ ಕೂಡ ಮತ ಬೇಕಾಗುತ್ತೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರೆಸಾರ್ಟ್ ರಾಜಕೀಯ ಕೂಡ ಆರಂಭ ಆಗಿದೆ. ಆಗ್ತಾ ಇರುವ ಬೆಳವಣಿಗೆಗಳು ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ರೆಸಾರ್ಟ್ ರಾಜಕೀಯದಲ್ಲಿ ರಾಜ್ಯ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಮತದಾನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿಯೇ ಈಗ ಬಿರುಸಿನ ಚಟುವಟಿಕೆಗಳು ಕೂಡ ಆರಂಭಗೊಂಡಿದ್ದು, ಆ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲೂ ಕೂಡ ಯಾರು ಹೆಚ್ಚುವರಿ ಮತಗಳನ್ನ ಪಡ್ಕೊಳ್ತಾರೆ ಅನ್ನುವಂತಹದ್ದೇ ಈಗ ಇರುವಂತಹ ಕುತೂಹಲ. ಕಾರಣ 2 ಅಭ್ಯರ್ಥಿಗೂ ಕೂಡ ಹೆಚ್ಚುವರಿ ಮತಗಳು ಈಗ ಬೇಕೇ ಬೇಕಾಗಿದೆ. ಕಾಂಗ್ರೆಸ್ಗೆ 4 ಸ್ಥಾನಗಳ ಅಗತ್ಯತೆ ಇದ್ರೆ ಬಿಜೆಪಿಗೆ 2 ಸ್ಥಾನಗಳು ಇಲ್ಲಿ ಖಚಿತವಾಗಿದೆ. ಅಂದ್ರೆ 4 ಸ್ಥಾನಗಳು ಬರುತ್ತೆ, ಬಿಜೆಪಿಗೆ 2 ಸ್ಥಾನಗಳಂತೂ ಬರುವಂತದ್ದು. ಸೊ ಹೆಚ್ಚುವರಿ ಗೆಲುವಿಗೆ ಜೆಡಿಎಸ್ಗೆ 4 ಹಾಗೆಯೇ ಕಾಂಗ್ರೆಸ್ಗೆ 5 ಮತಗಳ ಕೊರತೆ ಇದೆ. ಈಗಾಗಲೇ 7 ಸ್ಥಾನಕ್ಕೆ 8 ಅಭ್ಯರ್ಥಿಗಳು ಇರುವಂತದ್ದು. 4 ಕಾಂಗ್ರೆಸ್ನ ಆಲ್ರೆಡಿ ಅಭ್ಯರ್ಥಿ ಗೆಲ್ತಾರೆ, 5ನೇ ಅಭ್ಯರ್ಥಿಗಾಗಿಯೇ ಈಗ ಇರುವಂತಹ ಕುತೂಹಲ. ಬಿಜೆಪಿ 2 ಅಭ್ಯರ್ಥಿಗಳು ಗೆಲ್ತಾರೆ, ಒಬ್ಬ ಅಭ್ಯರ್ಥಿ ಏನಾಗುತ್ತೆ ಜೆಡಿಎಸ್ ಅಭ್ಯರ್ಥಿ ಅನ್ನುವಂತಹ ಕುತೂಹಲ. ಸೊ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವಿಗೆ ಈಗ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ನಲ್ಲಿ ಹಾಕಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಕಾರಣಕ್ಕಾಗಿ ರೆಸಾರ್ಟ್ಗೆ ಈಗಾಗಲೇ ಶಾಸಕರನ್ನ ಶಿಫ್ಟ್ ಮಾಡಲಾಗಿರೋದು. ಆಪರೇಷನ್ ಆಗುವಂತಹ ಭೀತಿ ಇದೆ. ರೆಸಾರ್ಟ್ ಅನ್ನ ಸೇರಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಮೊನ್ನೆಯಿಂದಲೇ ಈ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದು ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಮಾಡಲಾಗಿದೆ. ವಂಡರ್ಲಾ ರೆಸಾರ್ಟ್ ನಲ್ಲೇ ಶಾಸಕರಿಗೆ ಈಗ ಮತದಾನದ ತರಬೇತಿಯನ್ನ ಕೂಡ ನೀಡಲಾಗಿದೆ. ಹಾಕಬೇಕು, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಮತಗಳು ಏನಿದೆಯಲ್ಲ, ಯಾರಿಗೆ ಹಾಕಬೇಕು ಅನ್ನುವಂತಹ ತರಬೇತಿಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಯಾರು ಯಾರಿಗೆ ಮತ ಹಾಕಬೇಕು ಅಂತ ಹೇಳಿ ಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರು ಶಾಸಕರುಗಳಿಗೆ ಪಾಠವನ್ನ ಮಾಡಿದ್ದಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರುವ ಎಸ್.ಟಿ. ಸೋಮಶೇಖರ್ ಅವರ ಒಂದು ನಿರೀಕ್ಷೆ ಇದೆ ಕಾಂಗ್ರೆಸ್ಗೆ ಆಲ್ರೆಡಿ. ಕಾರಣ ಪ್ರತಿ ಬಾರಿ ಕೂಡ ಅವರು ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಅವರು ಕಾಣಿಸಿಕೊಂಡಿರುವುದು ಕಾಂಗ್ರೆಸ್ ಜೊತೆನೇ ಇರುವಂತದ್ದು, ಡಿಕೆ ಶಿವಕುಮಾರ್ ಅವರ ಜೊತೆಗೆ ಇರುವಂತದ್ದು. ಅದರ ಜೊತೆಗೆ ಪರಿಷತ್ ಚುನಾವಣೆಯಲ್ಲಿ ಹಿನ್ನಡೆ ಆಗದ ಹಾಗೆ ಡಿಕೆ ಬ್ರದರ್ಸ್ ಅಲರ್ಟ್ ಕೂಡ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರುಗಳು ಅಡ್ಡ ಮತದಾನವನ್ನ ಮಾಡಬಾರದು ಅನ್ನುವಂತಹ ಕಾರಣಕ್ಕಾಗಿ. ಇನ್ನು ಸದಾಶಿವನಗರದ ಮನೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆಯೇ ಡಿಕೆ ಸುರೇಶ್ ಇಬ್ಬರು ಕೂಡ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರತಿಷ್ಠೆಯ ಕಣವಾಗಿ ಇದನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಹಾಕಿರುವಂತಹ ಈ ಒಂದು 5ನೇ ಅಭ್ಯರ್ಥಿಯ ಗೆಲುವು ಬಹಳ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಡಿಕೆ ಶಿವಕುಮಾರ್ ಅವರ ಆಪ್ತರನ್ನೇ ಕೂಡ ಅಲ್ಲಿ ಕಣಕ್ಕೆ ಇಳಿಸಿರುವಂತದ್ದು. ಸೊ ತಮ್ಮ ಸಂಪರ್ಕದಲ್ಲಿರುವಂತಹ ಜೆಡಿಎಸ್ ಹಾಗೆಯೇ ಬಿಜೆಪಿ ಶಾಸಕರ ಬಗ್ಗೆ ಈಗಾಗಲೇ ಚರ್ಚೆಯನ್ನ ಕೂಡ ನಾಯಕರುಗಳು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಹಾಗೆಯೇ ಡಿಕೆ ಸುರೇಶ್ ಇಬ್ರು ಕೂಡ ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೂ ಕೂಡ ಡಿಕೆ ಸುರೇಶ್ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನ ಇಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಯಾರಾದ್ರೂ ಆ ಕಡೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಅನ್ನುವಂಥದ್ದು. ಕೆಲವೊಂದಷ್ಟು ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳು, ಗೊಂದಗಳು, ಅಸಮಾಧಾನಗಳು ಅದು ಬೇರೆ ರೀತಿಯಾಗಿ ಇಲ್ಲಿ ಕನ್ವರ್ಟ್ ಆದ್ರೆ ಇದರ ಮೇಲೆ ಪರಿಣಾಮ ಬೀರಿದ್ರೆ ಅನ್ನುವಂತಹ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಈ ಒಂದು ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ದಾರೆ. ಹೇಳಕ್ಕಾಗಲ್ಲ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವ ಹಿನ್ನೆಲೆಯಲ್ಲಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹಮದ್ ಖಾನ್ ಅವರೇ ಮಾತಾಡಿದ್ದಾರೆ. ಅಲ್ಲ ಏನಿಲ್ಲ, ನಾನು ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ, ಅದು ಅವ್ರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ. ಅದು ಬಹಳ ಜನ ಕೇಳ್ತಾರೆ, ಹಂಗೂ ನನಗೂ ಕೇಳ್ತಾರೆ. ಖಂಡಿತ ಇಲ್ಲ, ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ?
ಬೇಸರ ಇದೆಯಾ ಅಂತ ನನ್ನ ಮುಖದ ಮೇಲೆ ನಾನು ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ಖಂಡಿತ ಏನೇನು ಇಲ್ಲ. ನಾವು ನೆನ್ನೆ CLP ಮೀಟಿಂಗು ನಾನು ಹೋಗಿದ್ದೆ. 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ಓಡಬೇಕಾಗಿಲ್ಲ. ಅಡಿಷನಲ್ ಏನು ನಾವು 140 ಇದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮ್ಗೇನು ಸಮಸ್ಯೆ ತೊಂದರೆ ಇಲ್ಲ. ಅಗತ್ಯನೇ ಇಲ್ಲಲ್ಲ ನಮಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ, 28 ಸಿಕ್ಕಿದ್ರೆ ಸಾಕು. ಪರಿಷತ್ ನಂಬರ್ ಗೇಮ್ ಹಾಗಾದ್ರೆ ಯಾವ ರೀತಿ ಆಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ನಂಬರ್ ಈಗ ಬೇಕಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲಾಗಿ ಈಗಾಗಲೇ ಶಾಸಕರ ಸಂಖ್ಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾಂಗ್ರೆಸ್ನಲ್ಲಿ 135 ಶಾಸಕರ ಬಲ ಇದೆ, ಬಿಜೆಪಿಗೆ 62 ಶಾಸಕರ ಬಲ ಇದೆ, ಜೆಡಿಎಸ್ನ 18 ಶಾಸಕರಿದ್ರೆ, ಬಿಜೆಪಿಯಿಂದ ಆಲ್ರೆಡಿ 3 ಉಚ್ಚಾಟಿತರಾಗಿದ್ದಾರೆ. ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್, ಯತ್ನಾಳ್ ಅವರು. ಇನ್ನು ಪಕ್ಷೇತರರು 4 ಮಂದಿ ಇದ್ದಾರೆ. ಖಾಲಿ ಸ್ಥಾನ ಇರುವಂತದ್ದು 2. ಹಾಗಾಗಿ ಈ ಒಂದು ನಂಬರ್ ಗೇಮ್ ಲೆಕ್ಕಾಚಾರದ ಮೇಲೆನೆ ಈಗ ಆಟ ಆಡಬೇಕಾಗಿದೆ. ಇದರಲ್ಲಿ ಕೂಡ ಕಾಂಗ್ರೆಸ್ಗೆ ಆಗ್ಲೇ ಹೇಳಿದ ಹಾಗೆ ನಾವು ಗಮನಿಸ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಬಳಿ ಒಟ್ಟು 135 ಮತಗಳಿದೆ. ಅದೇ ರೀತಿಯಾಗಿ ಬಿಜೆಪಿ ಬಳಿ 62 ಇದೆ. ಇನ್ನು ಕಾಂಗ್ರೆಸ್ 135 ಮತ ಇರೋದ್ರಿಂದ ಒಬ್ಬ ಅಭ್ಯರ್ಥಿ ಗೆಲುವಿಗೆ 28 ಮತಗಳು ಬೇಕಾಗತ್ತೆ. ಸೊ ಈ 4 ಅಭ್ಯರ್ಥಿಗಳ ಗೆಲುವಿಗೆ 112 ಮತಗಳು ಸಾಕಾಗುತ್ತೆ. ಆದ್ರೆ 5ನೇ ಅಭ್ಯರ್ಥಿ ಇದಾರಲ್ಲ, 5ನೇ ಅಭ್ಯರ್ಥಿಯ ಗೆಲುವಿಗೆ 5 ಮತಗಳ ಕೊರತೆ ಈಗ ಕಾಂಗ್ರೆಸ್ಗೆ ಕಾಣಿಸುತ್ತೆ. 3 ಪಕ್ಷೇತರರಿಂದಲೂ ಕೂಡ ಕಾಂಗ್ರೆಸ್ಗೆ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ 3 ಮತಗಳೊಂದಿಗೆ ಕಾಂಗ್ರೆಸ್ ಸಂಖ್ಯೆ ಆಗ 26ಕ್ಕೆ ಏರಿಕೆ ಆಗುತ್ತೆ. ಆದ್ರೆ ಇನ್ನೂ ಕೂಡ 2 ಬಾಕಿ ಇದೆ. ಇನ್ನು ಬಿಜೆಪಿಯ 2 ಉಚ್ಚಾಟಿತ ಶಾಸಕರಿಂದ ಬೆಂಬಲ ಸಿಗುವಂತಹ ನಿರೀಕ್ಷೆ ಕೂಡ ಕಾಂಗ್ರೆಸ್ಗೆ ಇದೆ. ಎಸ್ ಟಿ ಸೋಮಶೇಖರ್ ಮತದ ಮೇಲೆ ಈಗ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. ಹಾಗೆಯೇ ಶಿವರಾಮ್ ಹೆಬ್ಬಾರ್ ಮತದ ಮೇಲೂ ಕೂಡ ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಟುಕೊಂಡಿರುವುದನ್ನ ನಾವಿಲ್ಲಿ ಗಮನಿಸಬಹುದು. 2 ಬೆಂಬಲ ಸಿಕ್ಕರೆ 5ನೇ ಅಭ್ಯರ್ಥಿಯ ಗೆಲುವು ಖಚಿತ. ಯಾವುದೇ ರೀತಿಯ ಪ್ರಯಾಸ ಪಡುವಂತಹ ಅವಶ್ಯಕತೆ ಕಾಂಗ್ರೆಸ್ಗೆ ಇಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪಕ್ಷೇತರರ ಬೆಂಬಲ ಕೂಡ ಕಾಂಗ್ರೆಸ್ಗೆ ಸಿಗುವಂತಹ ಸಾಧ್ಯತೆಗಳು ಇದೆ. ಹಾಗಾದ್ರೆ ದೋಸ್ತಿ ನಾಯಕರ ಲೆಕ್ಕಾಚಾರಗಳು ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಿಜೆಪಿ ಬಳಿ ಈಗಾಗಲೇ 62 ಮತಗಳಿದೆ, ಜೆಡಿಎಸ್ ಬಳಿ 18 ಮತಗಳಿದೆ. ಈಗ ಬಿಜೆಪಿಯ ಬಳಿ ಇರುವಂತಹ ಮತಗಳಿಂದ 2 ಅಭ್ಯರ್ಥಿಗಳ ಗೆಲುವಿಗೆ ಏನು ಸಮಸ್ಯೆ ಇಲ್ಲ. ಹಾಗೆಯೇ ಬಿಜೆಪಿಯ ಬಳಿ 6 ಮತಗಳು ಉಳಿತಾಯ ಆಗುತ್ತೆ. ಹಾಗೆಯೇ ಜೆಡಿಎಸ್ ಬಳಿ 18 ಮತಗಳು ಇರೋದ್ರಿಂದ 18 + 6 ನಾವು ನೋಡಿದ್ರೆ ಒಟ್ಟಿಗೆ 24 ಮತಗಳು ಸೇರುತ್ತೆ. ಆದ್ರೆ ಇನ್ನೂ ಕೂಡ ಅಲ್ಲಿ 4 ಮತಗಳ ಕೊರತೆ ಇರುತ್ತೆ. ಜೆಡಿಎಸ್ 3ನೇ ಅಭ್ಯರ್ಥಿ ಅಂದ್ರೆ ಗೋವಿಂದರಾಜ್ ಅವರನ್ನು ನಿಲ್ಲಿಸಿದಾರಲ್ಲ, ಅವರಿಗೆ ಬೇಕಾಗಿದ್ರೆ ಇನ್ನೂ ಕೂಡ 4 ಮತಗಳು ಬೇಕಾಗುತ್ತೆ. ಒಂದು ಜನಾರ್ದನ ರೆಡ್ಡಿ ಮತ ಸೆಳೆಯುವಂತಹ ಪ್ರಯತ್ನವನ್ನ ಈಗಾಗಲೇ ಜೆಡಿಎಸ್ ಕೂಡ ಮಾಡ್ತಾ ಇದೆ. ಯತ್ನಾಳ್ ಮತದ ಮೇಲೂ ಕೂಡ ಜೆಡಿಎಸ್ ಈಗಾಗಲೇ ಕಣ್ಣನ್ನ ಇಟ್ಟಿದೆ. ಆದ್ರೆ ಈಗ ಈ 2 ಮತಗಳು ಸೇರಿದ್ರೆ 26 ಆದ್ರೆ ಇನ್ನೂ 2 ಮತಗಳು ಕೂಡ ಜೆಡಿಎಸ್ಗೆ ಬೇಕಾಗುತ್ತೆ. ಆ ಮತಗಳು ಏನು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಗೆಲುವಿಗೆ ಇನ್ನೂ 2 ಮತಗಳ ಕೊರತೆ ಇರೋದ್ರಿಂದ ಕೆಲ ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಈಗಾಗಲೇ ಸರ್ಕಸ್ ಅನ್ನು ಕೂಡ ಮಾಡಲಾಗ್ತಾ ಇದೆ. 2 ಮತಗಳನ್ನ ಸೆಳೆಯೋದಕ್ಕೆ ದೋಸ್ತಿಗಳು ಈಗಾಗಲೇ ಎಲ್ಲಾ ರೀತಿಯ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಅದುವೇ ಈಗ ಇರುವಂತಹ ಕುತೂಹಲ, ಯಾರು ಗೆಲ್ತಾರೆ ಅಭ್ಯರ್ಥಿ ಅನ್ನುವಂಥದ್ದು. ಇನ್ನು ಕೇವಲ ಕಾಂಗ್ರೆಸ್ನ ಶಾಸಕರು ಮಾತ್ರ ಅಲ್ಲ, ದಳದ ಶಾಸಕರು ಕೂಡ ರೆಸಾರ್ಟ್ಗೆ ಕೂಡ ಹೋಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮಗೆ? ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟಿದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನ ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಸೊ ಎಲ್ಲವೂ ಕೂಡ ಈಗ ಲೆಕ್ಕಾಚಾರದಲ್ಲಿ ಇದೆ. ಆದ್ರೆ ಅಡ್ಡ ಮತದಾನ ಆಗುವಂತಹ ಒಂದು ಆತಂಕ ಇರುವ ಹಿನ್ನೆಲೆಯಲ್ಲೇ ಶಾಸಕರನ್ನ ರೆಸಾರ್ಟ್ಗೂ ಕೂಡ ಕಳುಹಿಸಲಾಗಿರುವಂತದ್ದು. ನೋಡೋಣ ನಾಳೆ ಏನಾಗುತ್ತೆ ಅನ್ನೋದು.